ನಮಸ್ಕಾರ. ನಾನಿವತ್ತು ಪತ್ರೊಡೆ ಮಾಡ್ತಾ ಇದ್ದೇನೆ. ನೋಡಿ, ಮಸಾಲೆ ಕಡಿದಿಟ್ಟಿದ್ದೇನೆ. ಇದಕ್ಕೆ ಕಾಟಿ ಮೆಣಸು ಮತ್ತು ಸ್ವಲ್ಪ ತೆಂಗಿನ ತುರಿ, ಹಿಂಗು, ಅರಶಿನ ಹುಳಿ ಸ್ವಲ್ಪ ಹೆಚ್ಚಾಕಬೇಕು, ಸ್ವಲ್ಪ ತುರಿಸಿದ್ರಿ ಅಂತೇಳಿ ಹಾಗೆ ಕಡಿದಿಟ್ಟಿದ್ದೇನೆ. ಇದಕ್ಕೆ ಈಗ ಇದನ್ನು ಹಾಕಿ ಕಡಿಬೇಕು. ನಿಮಗೆ ಮೆದು ಬೇಕಾದರೆ ಪತ್ರೊಡೆ ಸ್ವಲ್ಪ ಹೆಸರು ಹೆಚ್ಚಾಕಬೇಕು, ಮತ್ತು ಸ್ವಲ್ಪ ಗಟ್ಟಿಯಾಗಬೇಕಂದ್ರೆ ಬೆಳ್ತಿಗೆ ಹೆಚ್ಚಾಕ್ಬೋದು ಅಷ್ಟೇ. ಮತ್ತು ನಾನು ಎಲೆ ಎಲ್ಲ ಒರೆಸಿಟ್ಟಿದ್ದೇನೆ. ಇನ್ನು ಸಾರಿಸುವಾಗ ಪುನಃ ನಿಮಗೆ ತೋರಿಸ್ತೇನೆ. ನಾನು ನಿಮಗೆ ಮತ್ತೆ ತೋರಿಸ್ತೇನೆ. ಈಗ ಇನ್ನು ಇದಕ್ಕೆ ಅದನ್ನು ಹಾಕಿ ಕಡಿಬೇಕು ಪುನಃ. ಆಗ ಮಸಾಲೆಗೆ ನಾನು ಹೆಸರು ಕಾಳು ಮತ್ತು ಬೆಳ್ತಿಗೆ ತೋರಿಸಿದೆ. ಈಗ ಕಡ್ದಾಯ್ತು, ಅದನ್ನು ನುಣ್ಣಗೆ ಕಡ್ದಾಯಿತು. ಒಣಮೆಣಸು ಹುರಿದದ್ದು, ಮತ್ತು ಹಿಂಗು, ಅರಶಿನ, ಉಪ್ಪು, ಹುಳಿ ಸ್ವಲ್ಪ ಜಾಸ್ತಿ. ಈಗ ನಾನು ಅದನ್ನು ಸಾರಿಸ್ತಾ ಇದ್ದೇನೆ. ಈಗ ಎಲೆ ಇಟ್ಟು ಅಂದರೆ 11 ಗಂಟೆಗೆ ಕರೆಂಟ್ ಹೋಗಿತ್ತು. ಆಗ ನಿಮಗೆ ತೋರಿಸುವಾಗ ಕರೆಂಟ್ ಹೋಗಿತ್ತು, ಬಾಕಿಯೇ ಉಳಿಯಿತದು. ಈಗ ಕರೆಂಟ್ ಬಂತು. ಈಗ ಪುನಃ ಕಡ್ದು ನಾನು ಈಗ ರಾತ್ರಿ ಪತ್ರೊಡೆ ಮಾಡ್ತಾ ಇದ್ದೇನೆ. ನಾಳೆ ಬೆಳಗ್ಗೆಗೆ ಆಗ್ತದೆ. ಈಚೆ ಒಂದು ಮುಖ, ಈಚೆ ಇನ್ನೊಂದು ಮುಖ, ಈಚೆ. ನಮ್ಮದು ಕೊಂಕಣಿ ಒಂದು ಪತ್ರೊಡೆ. ಸಣ್ಣ ಎಲೆ ಇದ್ರೆ ಒಳ್ಳೆಯದಿತ್ತು. ನಾನು ಸ್ವಲ್ಪ ದೊಡ್ಡದು ತಂದೆ. ಮಧ್ಯದಲ್ಲಿ ಸಣ್ಣ ಸಣ್ಣ ಇಡುವುದು, ಅದು ಇನ್ನೂ ಒಂದು ಆಚೆ ಮುಖ. ಕರೆಂಟ್ ಇಲ್ಲ, ಇಡೀ ದಿನ ಇವತ್ತು ಕರೆಂಟ್ ಇರಲಿಲ್ಲ. ಇಲ್ಲದಿದ್ದರೆ ಮಧ್ಯಾಹ್ನದೊಳಗೆ ಇವತ್ತು ಪತ್ರೊಡೆ ಆಗಬೇಕಿತ್ತು. ನಾನಂದರೆ ಮೊದಲು ತುಂಬ ಎಲ್ಲ ಇಡ್ತಿದ್ದೆ. ಈಗ ಒಂದು 5 ಮಾತ್ರ ಇಡೋದು, ಬೇಯಬೇಕಲ್ಲ. 5 ಇಟ್ಟು ಪತ್ರೊಡೆ ಮಾಡೋದು. 5 ಅಥವಾ ಹೆಚ್ಚಂದರೆ 6. ಮೊದಲು ದೊಡ್ಡದು ತುಂಬ ಎಲೆ ಇಟ್ಟು ಪತ್ರೊಡೆ ಮಾಡ್ತಿದ್ದೆ. ಎಲೆ ಈಗ ಸಾರಿಸಿ ಆದಮೇಲೆ ಇದು ಫೋಲ್ಡ್ ಹೀಗೆ ಮಾಡೋದು, 2 ಸೈಡ್ ಕೂಡ ಮಡಚುದು. ಅದಕ್ಕೆ ಸ್ವಲ್ಪ ಮಸಾಲೆ ಹಾಕೋದು, ಮತ್ತು ಮೇಲಿಂದ ಪುನಃ ಮಡಚುದು. ಮೇಲಿಂದ ಮಡಚಿ ಪುನಃ ಇಲ್ಲಿ ಕೆಳಗೆ ಮಡಚುದು. ಹೀಗೆ ಸುರುಳಿ ಕಟ್ಟುದು. ಎಲ್ಲರೂ ಹಗ್ಗ ಕಟ್ತಾರೆ, ಇದಕ್ಕೆ ಹಗ್ಗ ಬೇಕಂತ ಇಲ್ಲ.